ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಮಧ್ಯಾಹ್ನ ನಾನು ಒಂದು ಹೆಲ್ತಿ ಸ್ನ್ಯಾಕ್ಸ್ ಮಾಡಿದೆ. ಹೆಲ್ತಿ ಸ್ನ್ಯಾಕ್ಸ್ದ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡ್ರೈ ಫ್ರೂಟ್ಸ್ದು. ಅದಕ್ಕಿಂತ ಮುಂಚೆ ನಾನು ಬೆಡ್ಶೀಟ್ಗಳು ಅದೆಲ್ಲ ಮಡಚಿಟ್ಟೆ. ಅದು ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಡ್ಶೀಟ್ಗಳೆಲ್ಲ ವಾಶ್ಗೆ ಹಾಕಿದ್ದೆ. ಎಲ್ಲ ಮಷಿನ್ ವಾಶ್ಗೆ ಹಾಕೋದು ನಾನು. ಬೆಡ್ಶೀಟು, ಪಿಲ್ಲೋ ಕವರ್ಸು ಎಲ್ಲ ಒಂದು ವಾರಕ್ಕೊಂದು ಸಲ ಬೆಡ್ ಕವರ್ ಚೇಂಜ್ ಮಾಡ್ತೀನಿ. ಎಲ್ಲ ಮಡಚಿಡ್ತಾ ಇದ್ದೀನಿ. ನೀಟಾಗಿ ನಾವು ಇಟ್ಕೊಂಡ್ರೇ ನಮಗೆ ಒಂಥರ ಖುಷಿ ಆಗುತ್ತೆ. ಯಾವ ಥಿಂಗ್ಸು ಎಲ್ಲಿರುತ್ತೆ ಏನು ಅಂತ ಗೊತ್ತಿರುತ್ತೆ. ಇಲ್ಲಾಂದ್ರೆ ಅಲ್ಲಿಟ್ಟರೆ ಚೆನ್ನಾಗಿರಲ್ಲ. ಇದು ವಾರ್ಡ್ರೋಬು ನಮ್ಮ ರೂಮಲ್ಲೇ ನಾನು ಎಲ್ಲ ಥಿಂಗ್ಸ್ಗಳು, ಮನೆಯದು ಬೆಡ್ಶೀಟ್ಗಳು, ಪಿಲ್ಲೋ ಕವರ್ಸು ಎಲ್ಲ ಒಂದು ವಾರ್ಡ್ರೋಬಲ್ಲಿ ಒಂದು ಕಡೆ ಸ್ಟೋರ್ ಮಾಡ್ತೀನಿ ನೀಟಾಗೆ. ಅಂದರೆ ಕಿಂಗ್ ಸೈಜ್ದು ಬೇರೆ, ಸುಮ್ಮನೆ ಒಂದು ಐರನ್ಗೆ ಅಂತ ಬೆಡ್ಶೀಟ್ ಯೂಸ್ ಮಾಡ್ತೀನಲ್ಲ ಅದನ್ನೇ ಬೇರೆ ಸಪ್ರೇಟಾಗಿ ಇಡ್ತೀನಿ. ಪಿಲ್ಲೋ ಕವರ್ಸ್ಗಳು, ಎಕ್ಸ್ಟ್ರಾ ಪಿಲ್ಲೋ ಕವರ್ಸ್ನೇ ಸಪ್ರೇಟು, ಟವಲ್ಸು ಎಲ್ಲ ಒಂದು ರ್ಯಾಕಲ್ಲಿ ಇಡ್ತೀನಿ. ಇದಾದ ನಂತರ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದಿನ ಮಧ್ಯಾಹ್ನ ಇದ್ದಿದ್ದೇ ಇದು ಕೆಲಸ. ಡೈನಿಂಗ್ ಟೇಬಲ್ ಅಂತೂ 2 ಟೈಮ್ 3 ಟೈಮ್ ಕ್ಲೀನ್ ಮಾಡಲೇಬೇಕು. ಯಾರು ಏನೇ ಥಿಂಗ್ಸ್ ಇದ್ದರೂ ತಂದು ಸ್ವಲ್ಪ ಟೇಬಲ್ ಮೇಲೆ ಇಡೋ ಅಭ್ಯಾಸ. ಒಂದು ಶಾಪಿಂಗ್ದು ಏನಾದರೂ ಆನ್ಲೈನ್ ಶಾಪಿಂಗ್ ಆರ್ಡ್ರ್ ಮಾಡಿದರೆ ಅದು ಕೂಡ ತಂದು ಇಟ್ಬಿಡ್ತಾರೆ. ಏನಾದ್ರು ಮೆಡಿಸನ್ ತಗೊಂಡಿದ್ರೆ ಅದನ್ನು ಇಲ್ಲಿ ಇಟ್ಬಿಡ್ತಾರೆ. ನೀರು ಕುಡಿದ ಕಪ್ನು ಇಟ್ಬಿಡ್ತಾರೆ. ಮತ್ತು ಊಟ ಆದ ನಂತರ ಅದನ್ನು ಕ್ಲಾತ್ನ ಮಡ್ಚಿಟ್ಟೋಗಲ್ಲ. ಡೈನಿಂಗ್ ಕ್ಲಾತ್ ಇರುತ್ತಲ್ಲ ಅದು ಅಲ್ಲೇ ಬಿದ್ದಿರುತ್ತೆ. ಸೊ ಹೇಳೋದಕ್ಕಿಂತ ಸುಮ್ಮನೆ ಕ್ಲೀನ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಸೊ ನೀನೇನು ಡ್ಯೂಟಿಗೆ ಹೋಗಲ್ವಲ್ಲ, ಸೊ ನಿನ್ನ ಕೆಲಸ ಇದು ಮಾಡು ಅಂತ ಹೇಳ್ಬಿಡ್ತಾರೆ. ಸೊ ಹೌಸ್ ವೈಫ್ ಆಗಿರೋದ್ರಿಂದ ಮಾಡಲೇಬೇಕು ಎಲ್ಲ ಕೆಲಸನೂ. ಇದು ಆನ್ಲೈನ್ ಶಾಪಿಂಗಲ್ಲಿ ನಾನು ತೊಗೊಂಡಿದ್ದು ಹಿತ್ತಾಳೆದು ಗಣೇಶ, ಮತ್ತು ಅದರಲ್ಲಿ ನೀರು ಹಾಕಿ ಹೂವು ಹಾಕಿಡೋ ಥರ ಇದೆ. ಮೋಸ್ಟ್ಲಿ ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ನಾನು ಸುಮಾರು ಥಿಂಗ್ಸ್ ತರಿಸಿದ್ದೀನಿ. ಇಲ್ಲಾಂದರೆ ಸಿಟಿಗೆ ಹೋಗಿ ತರಬೇಕು, ನೋಡಿ ಎಲ್ಲಿ ತರೋದು ಏನು ಎಲ್ಲಿ ಹುಡ್ಕೋದು ಅನ್ನೋಂಗೆ ಆಗಿಬಿಡುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ಬರು ನಿಮ್ಮದು ಸ್ಟೀಲ್ ಸಿಂಕು ಕ್ಲೀನಾಗಿರುತ್ತೆ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದರು. ಸ್ಟೀಲ್ ಸಿಂಕು ಆ್ಯಕ್ಚುಲಿ ಈಸಿನೇ, ಬಟ್ ಏನಂದರೆ ಏನಾದರೂ ತೊಳೆದ ತಕ್ಷಣವೇ ಬೇಗ ಜಿಡ್ಡು ಥರ ಕಾಣುತ್ತೆ. ಪ್ರತಿ ಟೈಮು ನಾವು ತೊಳಿಬೇಕಾಗುತ್ತೆ. ಪಾತ್ರೆ ತೊಳೆಯೋ ಸೋಪ್ ಎಕ್ಸೋ ಕ್ಲೀನು, ನಾನು ಎಕ್ಸೋ ಬಾರ್ ಯೂಸ್ ಮಾಡ್ತೀನಿ. ಅದರಿಂದನೇ ಸಿಂಕ್ ತೊಳೆಯೋದು. 3 ಟೈಮ್ಸು ಸಿಂಕ್ ತೊಳಿಬೇಕು. ಮಧ್ಯಾಹ್ನ ಟೈಮ್ ನೀಟಾಗಿ ಒರೆಸ್ಬಿಡ್ತೀನಿ. ಟ್ಯಾಪ್ಗಳಿಗೆ ಸ್ಯಾನಿರೈಟ್ ಆಕ್ಸಿ ಶೀಲ್ಡ್ ಯೂಸ್ ಮಾಡ್ತೀನಿ ಟ್ಯಾಪ್ಗಳಿಗೆ. ಅದನ್ನೆಲ್ಲ ಸ್ಕ್ರಾಚ್ ಬಟ್ಟಲೆಲ್ಲ ತಿಕ್ಕೋಲ್ಲ. ಅದು ಟ್ಯಾಪ್ಗಳೆಲ್ಲ ಗೀಜ್ ಆಗಿಬಿಡುತ್ತೆ ನಾವು ಅದನ್ನು ಸ್ಕ್ರಾಚ್ ಬಟ್ಟಲೆಲ್ಲ ತಿಕ್ಕೋದ್ರಿಂದ. ಸೊ ಅದನ್ನು ಹಾಗೆ ಸ್ಪ್ರೇ ಮಾಡಿಬಿಟ್ಟು ಅದರಿಂದ ಬಟ್ಟೆಯಲ್ಲೇ ಹಾಗೆ ಒರೆಸಿದ್ರೆ ಸಾಕು. ನೀಟಾಗಿ ತೊಳೆದ್ಬಿಟ್ಟು ಒರೆಸಿದ್ರೆ ಸಾಕು. ಸ್ಕ್ರಾಚ್ ಬಟ್ಟಲೆಲ್ಲ ಟ್ಯಾಪ್ಗಳನ್ನ ತಿಕ್ಕಬಾರ್ದು. ಇವಾಗ ಡ್ರೈ ಫ್ರೂಟ್ಸ್ದು ಒಂದು ನಾನು ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಈ ಮನೇಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಷ್ಟೇ ತಂದಿಟ್ರೂ ಮಕ್ಕಳು ತಿನ್ನೋದೇ ಇಲ್ಲ. ಬರೀ ಜಂಕ್ ಫುಡ್ನೇ ಕೇಳ್ತಿರ್ತಾರೆ. ಅಂದರೆ ಅವರಿಗೆ ಉಪ್ಪು ಖಾರನೇ ತಿನ್ನಬೇಕು ಅನಿಸ್ತಿರುತ್ತೆ. ಸೊ ಆ ಥರ ಇದ್ದಾಗ ನಾವು ಈ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ಕೂಡ ತಿನ್ನಿ ಅಂದ್ರೂ ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ರೆ ನಾವು ತಂದು ಮಾಡಿನೇ ಸಾಕಾಗಬೇಕು, ಅಷ್ಟು ಖಾಲಿ ಮಾಡಿಬಿಡ್ತಾರೆ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಕೆಲವೊಬ್ರಿಗೆ ಇದು ಬರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದನ್ನು ನಾನೊಂಥರ ಮಾಡ್ತೀನಿ. ಇದು ದ್ರಾಕ್ಷಿ ಮಾತ್ರ ನೀಟಾಗಿ ತೊಳ್ಕೊಂಬಿಟ್ಟು ಮೇಲ್ಮೇಲಿಂದ ತಕ್ಕೋಬೇಕು. ಅದರಲ್ಲಿ ಕಸರು ಮಣ್ಣು, ಅದ್ರ ಒಣಗಾಕಿದಾಗ ಅದರೆಲ್ಲ ಕಸರು ಮಣ್ಣೆಲ್ಲ ಹತ್ತಿರುತ್ತೆ. ಸೊ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಕೋಬೇಕು. ಇದು ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಯಂಕಾಲ ಟೈಮು ಅಥವಾ ಬೆಳಗಿನ ಟೈಮು, ಯಾರಿಗೆ ಯಾವ ಟೈಮಲ್ಲಿ ಶೂಟ್ ಆಗುತ್ತೋ ಆ ಟೈಮಲ್ಲಿ 4 ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇಷ್ಟೊಂದು ಸುಮ್ಮನೆ ತಕ್ಕೊಳ್ತಾ ಇದ್ದೀನಿ ಅಷ್ಟೇ ತುಪ್ಪನ, ಬಟ್ ಅಷ್ಟೊಂದು ತುಪ್ಪ ಬೇಕಾಗಲ್ಲ. ನಾನು ಮಾಡೋ ರೀತಿಗೆ ಸ್ವಲ್ಪ ತುಪ್ಪ ಸಾಕು. ಫಸ್ಟು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಡ್ರೈ ಫ್ರೂಟ್ಸು, ಇದು ದ್ರಾಕ್ಷಿನ ಫಸ್ಟು ಸ್ವಲ್ಪ ಹಸಿ ಎಲ್ಲ ತೊಳೆದು ಒರೆಸಿದ್ದೀನಲ್ವಾ, ಒಂದು ಸ್ವಲ್ಪ ಬಿಸಿ ಆಗಬೇಕಷ್ಟೇ, ಜಾಸ್ತಿ ಎಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿ ಆಗಬೇಕು. ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೊಂಬಿಟ್ಟು ಗೋಡಂಬಿ ಇರುತ್ತಲ್ಲ, ಅಂದರೆ ಫುಲ್ಲು ಹೋಲ್ ಗೋಡಂಬಿ ಇರೋದು ತೊಗೊಂಡ್ರೆ ಈ ಥರ ಅರ್ಧಕ್ಕೆ ಓಪನ್ ಮಾಡಿಕೊಂಡು ಗೋಡಂಬಿ, ಬಾದಾಮಿ ಕೂಡ ಹಾಕ್ಕೋಬೇಕು. ಡ್ರೈ ರೋಸ್ಟು 1 ಮಿನಿಟ್ 2 ಮಿನಿಟ್ ಮಾಡಬೇಕು. ಡ್ರೈ ರೋಸ್ಟ್ ಆದಮೇಲೆ
ತುಪ್ಪ ಹಾಕ್ಕೋಬೇಕು. ತುಪ್ಪ ನಾನು ಫುಲ್ಲು ಕೆಲವೊಬ್ಬರು ಜಾಸ್ತಿ ಹಾಕ್ತಾರೆ, ಅವ್ರವ್ರು ಅದು ಉಳಿಯುತ್ತೆ ಕೊನೆಗೆ ಕೆಳಗಡೆ ಬಾಣಲೆಯಲ್ಲಿ. ಇದು ನಾನು ಹಾಕೋದು ಸ್ವಲ್ಪನೂ ಉಳಿಯಲ್ಲ, ಅದು ಎಷ್ಟು ಹಾಕಿರ್ತೀವೋ ಅಷ್ಟೂ ಹೋಗುತ್ತೆ. ಸ್ವಲ್ಪ ಹಾಕೋದ್ರಿಂದ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಉರಿತಾ ಇರಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅವ್ರವ್ರ ಟೇಸ್ಟಿಗೆ. ನಾನು ಸ್ವಲ್ಪ ಕಡಿಮೆ ಹಾಕಿದೆ, ಇದು ಆದಮೇಲೆ ಸ್ವಲ್ಪ ಹಾಕಿದೆ ಉಪ್ಪು ಸಾಲ್ದಾಗಿತ್ತು ಅಂತ. ಖಾರದ ಪುಡಿನೂ ಅಷ್ಟೇ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೇಕು. ನಾನು ಖಾರದ ಪುಡಿ ಸ್ವಲ್ಪ ಹಾಕಿದ್ದೆ, ಆಮೇಲೆ ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಖಾರದ ಪುಡಿ ಕಡಿಮೆ ಅನಿಸಿತ್ತು. ಸ್ವಲ್ಪ ಉಪ್ಪು ಖಾರದ ಪುಡಿನ ಸ್ವಲ್ಪ ಮತ್ತೆ ಹಾಕ್ಕೊಂಡೆ. ಈ ಥರ ಫುಲ್ಲು ಡುಮ್ಮಕ್ಕಾಗಬೇಕು. ಡುಮ್ಮಕ್ಕಾಗ್ಬಿಟ್ಟು ಅದು ಮತ್ತೆ ಒಂಥರ ಚಿಕ್ಕದಾಗ್ಬಿಡುತ್ತೆ. ಈ ಥರ ಇಷ್ಟು ಹುರಿದ್ರೆ ಹಸಿ ಅಂಶ ಎಲ್ಲ ಹೋಗಬೇಕು. ಹಸಿ ಅಂಶ ಹೋದಾಗ ಚೆನ್ನಾಗಾಗುತ್ತೆ. ಇದು ಹುರಿದ ತಕ್ಷಣವೇ ಫುಲ್ಲು ಕ್ರಿಸ್ಪಿಯಾಗಿ ಇರಲ್ಲ, ಒಂದು 10 ಮಿನಿಟ್ಸು ಫುಲ್ ಹಾರಬೇಕದು. ಬಿಸಿ ಹಾರಿದ ಮೇಲೆ ಕ್ರಿಸ್ಪಿಗೆ ಗೊತ್ತಾಗೋದು ನಿಮಗೆ. ಅಯ್ಯೋ ಇನ್ನೂ ಕ್ರಿಸ್ಪಿ ಆಗಿಲ್ವಲ್ಲ ಅಂತ ತುಂಬ ಉರಿತಾ ಇರಬಾರ್ದು, ಸೀದೋಗ್ಬಿಡುತ್ತೆ. ಒಂದು 10 ನಿಮಿಷ ಆದಮೇಲೆ ಅದು ಫುಲ್ ಕ್ರಿಸ್ಪಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ತಿಂತಾರೆ ಮಾತ್ರ. ನಾವು ಹೇಳಿದ್ಕಿಂತ ಜಾಸ್ತಿ ತಿಂತಾರೆ. ಉಪ್ಪು ಖಾರ ಹಚ್ಚಿದ್ದು ಎಲ್ರಿಗೂ ತುಂಬ ಇಷ್ಟ, ರೋಸ್ಟ್ ಮಾಡಿರೋದು. ನಾನು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋದು, ಇದೆಲ್ಲ ವೀಡಿಯೋ ಮಾಡೋದಿತ್ತು ಅಂತೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮತ್ತು ಮೊಳಕೆ ಹೆಸ್ರು ಕಾಳ್ದು ಸ್ವಲ್ಪ ಒಗ್ಗರಣೆ ಮಾಡಿದ್ದೆ ಬೆಳಗ್ಗೆ. ಮಧ್ಯಾಹ್ನ ಇವಾಗ ಊಟ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೀಗೆ ತಣ್ಣಗಾದಮೇಲೆ ಒಂದು ಬಾಟಲ್ಗೆ ಹಾಕಿ ಇಡಬೇಕು, ಏರ್ ಟೈಟ್ ಬಾಟಲ್ಗೆ. ಅಂದರೆ ಗಾಜಿನ ಬಾಟ್ಲಿ ಆದರೆ ತುಂಬ ಚೆನ್ನಾಗಿ. ನಾನು ಗಾಜಿನ ಬಾಟ್ಲಿ ಬೇರೆ ಬೇರೆದು ಏನೇನೋ ಇಟ್ಬಿಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ದು ಬಾಟಲಲ್ಲೇ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಏರ್ ಟೈಟಾಗೆ ಮುಚ್ಚಿಡಬೇಕು. ಅಂದರೆ ಫುಲ್ ತಣ್ಣಗಾಗಿರಬೇಕು, ಸ್ವಲ್ಪನೂ ಕೂಡ ಬಿಸಿ ಇರಬಾರ್ದು. ಸ್ವಲ್ಪ ಬಿಸಿ ಇದ್ದರೂ ಕೂಡ ಅದು ಮುಗ್ಗು ಥರ ಆಗಿಬಿಡುತ್ತೆ. ಅದಕ್ಕೆ ಫುಲ್ ತಣ್ಣಗಾದಮೇಲೆ ಬಾಟಲ್ಗೆ ಹಾಕಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಯಾರಿಗೆ ಯಾವಾಗ ಬೇಕೋ ಎರಡೆರಡು ತಿಂತಾರೆ.